धम्मं नमामि संघं नमामि बुद्धं शरणं गच्छामि धम्मं शरणं गच्छामि संघं शरणं गच्छामि ಎರಡು 2568 ವರ್ಷಗಳಿಂದ ಬುದ್ಧ ಪೂರ್ಣಿಮೆಯನ್ನು ಇಡೀ ವಿಶ್ವದಲ್ಲಿ ಬುದ್ಧನ ಸಂದೇಶ ಬುದ್ಧ ಧರ್ಮ ಕೇವಲ ಭಾರತದಲ್ಲಿ ಉದಯವಾಗಿ ಇಡೀ ವಿಶ್ವಕ್ಕೆ ಪ್ರಸಾರ ಮಾಡಿರ್ತಕ್ಕಂಥ ಅವರ ಶಿಷ್ಯನಾಗಿರ್ತಕ್ಕಂಥ ಸಾಮ್ರಾಟ್ ಅಶೋಕ ಇಡೀ ವಿಶ್ವದಲ್ಲಿ ಇದರ ಬೌದ್ಧ ಧರ್ಮದ ಪ್ರಚಾರವನ್ನಾಯಿತು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹಿಂದೂ ಧರ್ಮದಲ್ಲಿ ಹುಟ್ಟಿ ಇಲ್ಲಿಯ ನಡತೆ ಅಸ್ಪೃಶ್ಯತೆ ಜಾತಿ ಪದ್ಧತಿ ಇವೆಲ್ಲ ವ್ಯವಸ್ಥೆಯನ್ನು ಮೂಢನಂಬಿಕೆ ಇವೆಲ್ಲವನ್ನು ನೋಡಿ ಅವರು ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಮೇಲೆ ಇಡೀ ದೇಶದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಹೆಚ್ಚಿನ ಒಲವು ಸಂದೇಶ ಅವರ ಸೈಂಟಿಫಿಕ್ ಆಗಿ ವಿಚಾರಗಳೇನಿವೆ. ಬೌದ್ಧನ ಧರ್ಮ ಸೈಂಟಿಫಿಕ್ ಧರ್ಮ ಇದೆ. ಧರ್ಮೊಂದು ಯಾವುದೇ ಒಂದು ವಿಷಯ ಕೂಡ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸುಮ್ಮನೆ ಎಲ್ಲರ ಗುಡಿ ಗುಂಡಾರ ಕಟ್ಟಿರ್ತಕ್ಕಂಥದ್ದಲ್ಲ. ಸೈಂಟಿಫಿಕ್ಕಾಗಿ ಯಾವ ರೀತಿ ನಾವು ಜನರು ನುಡಿಬೇಕು ಧರ್ಮದ ದಾರಿಯಲ್ಲಿ ನಡಿಬೇಕಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಆಸೆಯೇ ದುಃಖಕ್ಕೆ ಮೂಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಬುದ್ಧನ ಈ ಬೌದ್ಧ ಪೂರ್ಣಿಮೆ ನಿಮಿತ್ತವಾಗಿ ಇವತ್ತು ನಮ್ಮ ಮಿತ್ರರಾಗಿರ್ತಕ್ಕಂಥ ಶರಣು ಕಡಗಂಚಿಯವರು ಮತ್ತು ಇನ್ನೂ ಅನೇಕ ಜನ ಮಿತ್ರರು ಸೇರಿ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಟಿದ್ದಾರೆ. ಭಗವಂತ ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಒಳ್ಳೆಯ ರೀತಿ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ ಅಂತೇಳಿ ಪ್ರಾರ್ಥನೆ. ನಾಡಿನ ಜನತೆಗೆ ಮಹಾತ್ಮ ಗೌತಮ ಅವರ 2568ನೇ ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ, ಇದು ಈ ವರ್ಷ ಅಲ್ಲ ಸುಮಾರು ವರ್ಷದಿಂದ ನಾವು ಮತ್ತು ನಮ್ಮ ಸ್ನೇಹಿತರು ಕೂಡಿ ಸುಂದರನಗರ ಬಡಾವಣೆಯಿಂದ ಮಾಡ್ಕೊತ ಬಂದಿದ್ದೀವಿ. ಇದು ನಮ್ಮ ಯುವ ಪೀಳಿಗೆಗೆ ಗೊತ್ತಾಗಬೇಕಂತ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿಗಾಗಿ ಪ್ರಚಲಿತವಾಗಿ ಬಂತು. ಇದು ನಮ್ಮ ಬೌದ್ಧ ಧರ್ಮ ಇದು ವಿಶ್ವ ಆದ್ಯಂತ ಹೆಚ್ಚು ಹರಡಿಸಿದಂಥ ನಮ್ಮ ಬೌದ್ಧ ಧರ್ಮ. ಇದು ಎಲ್ಲ ಧರ್ಮಕ್ಕಿಂತ ಶಾಂತಿಪ್ರಿಯ ಧರ್ಮ ಇದು. ಅದಕ್ಕೆ ನಾವೆಲ್ಲರೂ ಯುವ ಜನತೆ ಆಗಲಿ ಇವತ್ತು ಹಿರಿಯರಾಗಲಿ ಯಾರೇ ಆಗಲಿ ಇದು ಅವರ ಸಂದೇಶವನ್ನು ಜನರಿಗೆ ಸಾರಿಸ್ಬೇಕಂತ ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ಮಾಡೋ ಮುಖಾಂತರ ಮಹಾತ್ಮ ಗೌತಮ್ ಅವರು ಹೇಳ್ತಾರೆ ಮೂರ್ತಿ ಪೂಜೆ ಮಾಡಬಾರ್ದಂತ. ಯಾಕೆ ನೀವು ಮೂರ್ತಿ ಪೂಜೆ ಮಾಡಿರಿ? ಇವತ್ತು ಬುದ್ಧನ ಮೂರ್ತಿ ಪೂಜೆ ಯಾಕೆ ಮಾಡಿರಿ? ಅದು ಮೂರ್ತಿ ಪೂಜೆ ನಾವು ಯಾಕೆ ಮಾಡಿದ್ದೇವೆ ಅಂದ್ರೆ ಅವರ ವಿಚಾರಗಳನ್ನು ಜನರಿಗೆ ನೆನಪಿಗೋಸ್ಕರ ಇವತ್ತು ಅವರಿಗೆ ನೆನಪಿನಗೋಸ್ಕರ ಇಟ್ಕೊಂಡು ಇವತ್ತು ಅನ್ನದಾನ ಕಾರ್ಯಕ್ರಮ ಮಾಡೋದಲ್ಲಿ ಇವತ್ತು ಅವರ ಸಂದೇಶವನ್ನು ಜನರಿಗೆ ಹೇಳೋ ಮುಖಾಂತರವಾಗಿ ಇವತ್ತು ವಾತಾವರಣವಾಗಿ ಎಲ್ಲ ಸ್ನೇಹಿತರಿಂದ ಬುದ್ಧ ಪೂರ್ಣಿಮಾ ಆಚರಣೆ ಮಾಡ್ತಾಯಿದ್ವಿ. ಬುದ್ಧ ಹೇಳ್ತಾರೆ ಅನ್ನ ದೇವೋ ಭವ ಅತ್ತ ದೀಪೋ ಭವ. ನಿಮಗೆ ನೀವೇ ದೀಪ ಆಗಬೇಕು. ಇದು ಅನ್ನ ಅಂದ್ರೆ ಒಂದು ಬರೀ ಉಣಿಸಿದ್ರೆ ಒಂದು ದೇವರಿಗೆ ನೀವು ಕಲ್ಲು ದೇವರಿಗೆ ನಮಸ್ಕಾರ ಮಾಡೋದು ಅರ್ಥ ಇಲ್ಲ. ಒಂದು ಬಡ ಜನರಿಗೆ ಹೊಟ್ಟೆ ಊಟ ಮಾಡಿದ್ರೆ ಒಂದು ದೇವ್ರಿಗೆ ಮುಟ್ಟದಂಗೆ ಆಗ್ತದಂತ ನನ್ನ ಅಭಿಪ್ರಾಯ ಮತ್ತು ಗೌತಮ್ ಬುದ್ಧರ ಅಭಿಪ್ರಾಯ. ಇದು ಸುಮಾರು 10 ವರ್ಷದಿಂದ ಮಾಡ್ತಾರೆ. ಹಾಂ, ಶರಣು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಶಾಸಕರು ಮಂತ್ರಿಗಳೆಲ್ಲ ಕೂಡ ಭಾಗಿಯಾಗಿ ಭಾಳ ಅತ್ಯಂತ ವಿಜೃಂಭಣೆಯಿಂದ ನಾವು ಇವತ್ತಿನ ದಿವಸ ಬುದ್ಧ ಪೂರ್ಣಿಮಾ ಇದು ಕಾರ್ಯಕ್ರಮ ಭಾಗಿಯಾಗಿದ್ದೀವಿ. ಬುದ್ಧನ ಸಂದೇಶ ಅಂದರೆ ಶಾಂತಿ. ಬುದ್ಧ ಅಂದರೆ ಶಾಂತಿ ಅಂದರೆ ಬುದ್ಧ ದೇವರಿಲ್ಲ ದಿಂಡ್ರಿಲ್ಲ ಏನೂ ಇಲ್ಲ ಅಂತ ಹೇಳ್ತಾನೆ. ನಿಸರ್ಗವೇ ನನ್ನ ದೇವರು, ನಿಸರ್ಗವೇ ತಾಯಿ, ಎಲ್ಲ ನಮಗೆ ಸೃಷ್ಟಿಕರ್ತ ಅಂತೇಳಿ ಅವರ ಆ ಸಂದೇಶದ ಮೂಲಕ ಮಾನವ ಜನಾಂಗಕ್ಕೆ ಉತ್ತಮವಾದ ಸಂದೇಶವನ್ನು ಕೊಡ್ತಕ್ಕಂಥದ್ದು ಅವರ ತತ್ವ ಸಿದ್ಧಾಂತದಲ್ಲಿ ನಾವೆಲ್ಲ ಉತ್ತಮ ಜೀವನ ನಡೆಸ್ತಕ್ಕಂಥದ್ದು ದಾರಿದೀಪವಾಗಿ ತೋರಿಸಿದ್ರೆ ಅವ್ರ ಇತಿಹಾಸನ ಓದ್ಕೊಂಡು ನಾವೆಲ್ಲ ಬದುಕಬೇಕು, ಬಾಳಬೇಕು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.